ಇಷ್ಟಾದ್ಮೇಲೂ ಕೂಡ ನಮ್ಗೆ ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ನೈಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಒಬ್ಬ ನಾಗೇಂದ್ರನ್ಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದ್ ರೀತಿ ಅವಮಾನ. ಇನ್ನಾದ್ರೂ ಎಚ್ಚೆತ್ಕೊಂಡು ನಾಗೇಂದ್ರನ್ ಬಿಟ್ಟು ಬೇರೆ ಯಾರಾದ್ರೂ ದಲಿತರನ್ನ ಮಂತ್ರಿ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾಗೇಂದ್ರನ್ನ ಇಟ್ಕೊಂಡು ನೀವು ಅವನ್ನೇನಾದ್ರೂ ತೆಗೆದ್ರೆ ಅವನೆಲ್ಲ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತೈತೆ ಅಂತೇಳಿ ಅವನ್ನ ರಿಟೈನ್ ಮಾಡ್ತಾ ಇರೋದನ್ನ ನೋಡಿದ್ರೆ ಇದರಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಆ ಕೈವಾಡದಿಂದನೇ ಬಿಡುಗಡೆ ಅವನ್ನ ವಜಾ ಮಾಡ್ತಾ ಇಲ್ಲ. ಇದರ ವಿರುದ್ಧವಾದಂತ ಹೋರಾಟ. ನಮ್ಮ ಹೋರಾಟ ಜನಪರ. ನಾವು ದಲಿತರ ಅಮೌಂಟ್ ಅನ್ನ ವಾಪಸ್ ದಲಿತರ ಅಕೌಂಟ್ಗೆ ಹೋಗ್ಬೇಕು, ದಲಿತರ ಕೇರಿ ಡೆವಲಪ್ಮೆಂಟ್ಗೆ ಹೋಗ್ಬೇಕು, ದಲಿತರ ಎಜುಕೇಶನ್ಗೆ ಹೋಗ್ಬೇಕು. ಇದು ನಮ್ ಡಿಮ್ಯಾಂಡ್. ಕಾಂಗ್ರೆಸ್ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಆ 180 ಕೋಟಿ ನುಂಗ್ಬಿಟ್ಟಿದ್ದಾರೆ, ಅದನ್ನೇನ ಮಾಡಿ ಮುಚ್ಚಾಕ್ಬೇಕು ಅಂತ ಕಾಂಗ್ರೆಸ್ ಡಿಮ್ಯಾಂಡ್. ಅದಕ್ಕೋಸ್ಕರ ಇವತ್ತು ಕೂಡ ಧರಣಿ ಮಾಡಿದಿರಿ. ನಾಳೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮ ನಾಯಕರ ಜೊತೆ, ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮೆಲ್ಲಾ ಶಾಸಕರ ಜೊತೆ ನಾನು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ನಾಳೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ.